ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಹಿಂದೆ ನೋಡಿ 10 kg ಅಕ್ಕಿ ಕೊಡ್ತೀನಿ ಅಂತ ಸರ್ಕಾರ ಹೇಳಿತ್ತು. ಅದಾದಮೇಲೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿತ್ತು. ಕೇಂದ್ರ ಕೂಡ ನಾವು ಅಕ್ಕಿ ಕೊಡಲ್ಲ ಅಂತ ಮುಲಾಜಿಲ್ದನೆ ಹೇಳಿಬಿಟ್ಟಿತ್ತು. ಇದೆಲ್ಲ ಆದಮೇಲೆ ನೀವು ಕೊಡದಿದ್ದರೂ ಪರವಾಗಿಲ್ಲ, ನಾವು 5 kg ಅಕ್ಕಿ ಕೊಡ್ತೀವಿ, ಇನ್ನು 5 kg ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ ಹಣ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿತ್ತು ಸರ್ಕಾರ. ಆದರೆ ಅದೂ ಕೂಡ ಸರಿಯಾಗಿ ಹೋಗ್ತಾ ಇಲ್ಲ. ಈಗ ಹಣದ ಬದಲು ಅಕ್ಕಿನೇ ಕೊಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ. ಫಲಾನುಭವಿಗಳಿಗೆ 170 ರೂಪಾಯಿ ಕೊಡ್ತಾ ಇತ್ತು, ಈಗ 5 kg ಅಕ್ಕಿ ಕೊಡಬೇಕು ಅಂತ. ಕೇಂದ್ರ ಸರ್ಕಾರ ಕೂಡ ಈಗ ಅಕ್ಕಿ ಕೊಡ್ತೀನಿ ಅಂತ ಹೇಳಿದೆ. ಮೊನ್ನೆ ಪ್ರಹ್ಲಾದ್ ಜೋಶಿಯವರು ಕೂಡ ಹೇಳಿದರು, ಅಕ್ಕಿ ಕೊಡ್ಲಿಕ್ಕೆ ತಯಾರಿದ್ದೀವಿ, ಬೇಕಿದ್ರೆ ತಗೊಳ್ಳಿ ಅಂತ. ಅಕ್ಕಿ ಎಲ್ಲಿಂದ ತಗೊಳ್ತಾರೆ ಇವರು? ಕೇಂದ್ರ ಸರ್ಕಾರದಿಂದ ತಗೊಳ್ತಾರಾ ಅಥವಾ ಹೊರಗಡೆಯಿಂದ ಖರೀದಿ ಮಾಡ್ತಾರಾ? ಇದು ಕೂಡ ನೋಡಿ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಿಂದೆ ಕೇಂದ್ರದ ಮೇಲೆ ಇವರು ಡಿಪೆಂಡ್ ಆಗಿದ್ದರು. ಅದಾದಮೇಲೆ ಏನು ಅಂತಂದರೆ, ಕೇಂದ್ರ ಸರ್ಕಾರದಿಂದ ನೋಡಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಕ್ಕಿ ಲಭ್ಯ ಇರುವ ಕಾರಣದಿಂದ, ಅಕ್ಕಿ ಈಗ ಸಿಗ್ತಾ ಇದೆ, ಆ ಕಾರಣದಿಂದ ನಾವು ಇನ್ನು ಮೇಲಿಂದ ಅಕ್ಕಿನೇ ಕೊಡ್ತೀವಿ. ಆ್ಯಕ್ಚುಲಿ ಏನು ಅಂತಂದರೆ, ಈ ಆಹಾರ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇದೆ. ಅದಕ್ಕೆ ಇವರು 5 kg ಸೇರಿಸ್ಕೊಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ಆಗಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ದುಡ್ಡು ಕೊಡ್ತೀವಿ ಅಂತಂತಂದರು. ದುಡ್ಡು ಕೊಡೋದು ಕೂಡ ಆಗೋದಲ್ಲ, ಹೋಗೋದಲ್ಲ. ಹೀಗಾಗಿ ಏನು ಅಂತಂದರೆ, 5 kg ಅಕ್ಕಿ ಜೊತೆಗೆ ಉಳಿದ 5 kgಗೆ 170 ರೂಪಾಯಿ ಕೊಡ್ತಾಯಿದ್ರು. ಈಗ ಇನ್ನು ಮೇಲಿಂದ ದುಡ್ಡು ಕೊಡಲ್ಲ, ಇನ್ನು ಮೇಲಿಂದ ಅಕ್ಕಿನೇ ಕೊಡ್ತಾರೆ. ಸೊ ಇದು ಸಂಗತಿ. ಯಾಕಂದರೆ ಈಗ ಅಸಮಾಧಾನಗಳಿದ್ದಿವೆ. ಒಂದು ಕಡೆಗೆ ಏನು ಅಂದರೆ, ತಿಂಗಳಿಗೆ ಬರಬೇಕಾಗಿರುವಂಥ ದುಡ್ಡು ಬರ್ತಾ ಇಲ್ಲ. ಇನ್ನು 5 kg ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ದುಡ್ಡು ಕೊಡಬೇಕಾಗಿತ್ತು 170 ರೂಪಾಯಿ, ಅದು ಕೂಡ ಬರ್ತಾ ಇಲ್ಲ. ಹಿಂಗೆ ನೀವೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡ್ಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆನ ಜನಸಾಮಾನ್ಯರು ಕೇಳಿದರು, ಆಕ್ರೋಶ ವ್ಯಕ್ತಪಡಿಸಿದರು. ಇದು ಆಗ ಹೋಗೋದು ಕೆಲಸ ಅಲ್ಲ ಅಂತ ಗೊತ್ತಾಯಿತು ಸರ್ಕಾರಕ್ಕೆ. ಅಸಮಾಧಾನ ಜಾಸ್ತಿ ಆದರೆ ತಪ್ಪು ಸಂದೇಶಗಳು ರವಾನೆ ಆಗ್ತವೆ. ಈಗಾಗಲೇ ರವಾನೆ ಆಗಿದೆ, ಡೌಟ್ ಇಲ್ಲ ಅದರಲ್ಲಿ. ಹೀಗಾಗಿ ಏನು ಅಂದರೆ, ಆಹಾರ ಸಚಿವ ಮುನಿಯಪ್ಪ ಹೇಳ್ತಾರೆ, ಕೇಂದ್ರ ಕೊಡ್ತಿರೋದ್ರಿಂದ ನಾವು ಇನ್ನು ಮೇಲಿಂದ ದುಡ್ಡು ಕೊಡಲ್ಲ, ಅಕ್ಕಿನೇ ಕೊಡ್ತೀವಿ. ಮುಕ್ತ ಮಾರಾಟ 22 ರೂಪಾಯಿ 1 kg ಅಕ್ಕಿ ಸಿಗುತ್ತೆ. ಸಾಗಾಣಿಕೆ ವೆಚ್ಚ ಅದು ಇದು ಸೇರೊಂದು 25 ರೂಪಾಯಿ ಆಗುತ್ತೆ. ರಾಜ್ಯ ಸರ್ಕಾರ 34 ರೂಪಾಯಿ ಕೊಡ್ತಾ ಇತ್ತು. ಪರ್ kg 34 ರೂಪಾಯಿದಂಗೆ ಲೆಕ್ಕ ಹಾಕ್ಕೊಂಡು 172 ರೂಪಾಯಿ ಕೊಡ್ತಾ ಇತ್ತು. ಈಗ 22 ರೂಪಾಯಿಗೆ ಅಕ್ಕಿ ಸಿಗುತ್ತೆ ಅಂತಂದರೆ ಯಾಕೆ ಇವರು 34 ರೂಪಾಯಿ ಹಾಕಿ ದುಡ್ಡು ಕೊಡ್ತಾರೆ? ಹೀಗಾಗಿ ನಾವು ಅಕ್ಕಿನೇ ಕೊಡ್ತೀವಿ. ಇದು ಮುನಿಯಪ್ಪನವ್ರು ಹೇಳಿರುವಂಥ ಮಾತು. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಅಂತೂ ಇಂತೂ ನೋಡಿ, ಈ ಕಡೆಗೆ ಅಕ್ಕಿನೂ ಇಲ್ಲ, ಈ ಕಡೆಗೆ ದುಡ್ಡು ಇಲ್ಲ ಅನ್ನುವಂಥ ಸ್ಥಿತಿ ಎದುರಾಗಿತ್ತು. ಮುಂದೆ ಕಡೆಗೆ ನೋಡ್ತೀವಿ ನಾವು, ಈ ಹೆಣ್ಮಕ್ಳಿಗೆ ಬರುವಂಥ ದುಡ್ಡು, ಪ್ರತಿ ತಿಂಗಳು ಬರಬೇಕಾಗಿರುವಂಥ ದುಡ್ಡು ಬರ್ತಿರಲಿಲ್ಲ, ಇನ್ನು ಅನ್ನಭಾಗ್ಯದ್ದೂ ಕೂಡ ಬರ್ತಿರಲಿಲ್ಲ. ಈ ರೀತಿ ಅಸಮಾಧಾನ ಇತ್ತು. ಅಸಮಾಧಾನ ಇದ್ದಂಥ ಸಂದರ್ಭದಲ್ಲಿ ಈಗ ಮುನಿಯಪ್ಪನವರು ಹೇಳಿದ್ದಾರೆ, ಕೇಂದ್ರ ಸರ್ಕಾರದಿಂದ ಈಗ ಸಿಗ್ತಾ ಇದೆ ಅಕ್ಕಿ, ಈಗ 22 ರೂಪಾಯಿದಾಗ ನಾವು ಅಕ್ಕಿ ಕೊಂಡ್ಕೊಳ್ತಾ ಇದ್ದೀವಿ, ಹಾಗಾಗಿ ಇನ್ನು ಮೇಲಿಂದ ದುಡ್ಡು ಕೊಡಲ್ಲ, ಅಕ್ಕಿ ಕೊಡ್ತೀವಿ ಅಂತ. ಯಾಕೆ ನಿರ್ಧಾರಕ್ಕೆ ಬಂದರು? ನಂಬರ್ 1. ನಂಬರ್ 2, ಇದರಿಂದ ಆಗುವಂಥ ಉಳಿತಾಯ ಎಷ್ಟು? ಸುನಿಲ್. ರಂಗನಾಥ್, ಪ್ರಮುಖವಾಗಿ ಈಗಾಗಲೇ ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ರಾಜ್ಯದಲ್ಲಿ ಜನಾಕ್ರೋಶ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಅಕ್ಕಿ ಈಗಾಗಲೇ ಕಳೆದ 3-4 ತಿಂಗಳಿಂದ ಅಕ್ಕಿಯ ಹಣ ಬರ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಜೊತೆಯಾಗಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಮಹತ್ವದ ಒಂದು ನಿರ್ಧಾರವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದೆ. ಯಾಕೆಂದರೆ ಫೆಬ್ರವರಿಯಿಂದ ಅಕ್ಕಿಗೆ 170 ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ 5 kg ಅಕ್ಕಿಗೆ. ಆ ಒಂದು 170 ರೂಪಾಯಿ ಹಣದ ಬದಲಾಗಿ 5 kg ಅಕ್ಕಿಯನ್ನು ಕೊಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಪ್ಲಾನ್ ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಒಂದು ವಿಚಾರವನ್ನು ಈಗಾಗಲೇ ತಿಳಿಸಲಿದ್ದಾರೆ. ಇದಕ್ಕಿಂತ ಪ್ರಮುಖವಾಗಿ ಏನಂತಂದ್ರೆ, ಈಗಾಗಲೇ 5 kg ಅಕ್ಕಿಯ ಬದಲಾಗಿ 170 ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಅದು ಸಾಕಷ್ಟು ಸರ್ಕಾರಕ್ಕೂ ಕೂಡ ಹೊರೆ ಆಗ್ತಾ ಇತ್ತು. ಈಗಾಗಲೇ ಕೇಂದ್ರ ಹೇಳಿರುವಂತೆಂದರೆ, ಮುಕ್ತ ಮಾರಾಟ ಯೋಜನೆ ಅಡಿಯಿಂದ ಈಗ ಅದರಲ್ಲಿ ಪ್ರಮುಖವಾಗಿ OMM ಸ್ಕೀಮ್ ಅಡಿಯಲ್ಲಿ ಅಕ್ಕಿ ದರವನ್ನು ಕಡಿಮೆ ಮಾಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಅಕ್ಕಿಯ ಹಣದ ಬದಲಾಗಿ ಅಕ್ಕಿಯನ್ನು ಕೊಟ್ಟರೆ ಸರ್ಕಾರಕ್ಕೆ ಉಳಿತಾಯ ಕೂಡ ಹೆಚ್ಚಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ಒಂದಷ್ಟು ಮಾಹಿತಿಗಳ ಪ್ರಕಾರ ಏನಂದರೆ, 22 ರೂಪಾಯಿಗೆ ಅಕ್ಕಿಯನ್ನು ಖರೀದಿ ಮಾಡಿದರೆ ನಂತರದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂತ ಚಾರ್ಜ್ ಅಂತ ತಗೊಂಡ್ರು ಕೂಡ 3 ರೂಪಾಯಿ ಹೆಚ್ಚು ಕಡಿಮೆ
ಏನಾದರೂ 25 ರೂಪಾಯಿ ಆಗುತ್ತೆ. ಅದರಲ್ಲಿ ಇನ್ನೂ ಸರ್ಕಾರಕ್ಕೆ ಸುಮಾರು 8 ರಿಂದ 9 ರೂಪಾಯಿ ಉಳಿತಾಯವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಸರ್ಕಾರ ಹಾಕ್ತಂತೆ ಕಂಡು ಬರ್ತಾ ಇದೆ. ಯಾಕೆಂದರೆ ಪ್ರಮುಖವಾಗಿ ಈಗಾಗಲೇ ಗ್ಯಾರಂಟಿ ಯೋಜನೆಗಳು ಅದರಲ್ಲೂ ಕೂಡ ಬಡವರಿಗೆ ಹೆಚ್ಚು ಅನುಕೂಲವಾಗ್ತಿರುವಂಥ ಈ ಒಂದು ಅಕ್ಕಿ ಏನಿದೆ, ಅನ್ನಭಾಗ್ಯ ಯೋಜನೆ ಇದೆ, ಅದರಲ್ಲಿ ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಆಕ್ರೋಶ ಒಂದು ಕಡೆ ವಿರೋಧವಾಗ್ತಾ ಇತ್ತು. ಅದ್ರ ಜೊತೆಯಾಗಿ ಹಣನೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ವಿರೋಧವಾಗ್ತಾ ಇದೆ. ಇದೆಲ್ಲವನ್ನ ಕೂಡ ಲೆಕ್ಕಾಚಾರ ಮಾಡ್ಕೊಂಡಂತೆ ಈಗಾಗಲೇ ಕೇಂದ್ರ ಕೂಡ ನಮ್ಮ ಹತ್ರ ಅಕ್ಕಿ ಕೂಡ ಇದೆ, ಅಕ್ಕಿಯನ್ನು ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತ ಏನು ಹೇಳಿದೆ, ಆ ಒಂದು ನಿಟ್ಟಿನಲ್ಲಿ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಫೆಬ್ರವರಿಯಿಂದ ಹಣದ ಬದಲಾಗಿ 5 kg ಅಕ್ಕಿಯನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇದಕ್ಕೆ ಪೂರಕವಾದಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಚಿವ ಮುನಿಯಪ್ಪ ಸುದ್ದಿಗೋಷ್ಠಿಯನ್ನು ಮಾಡಿ ಇದನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಈ ಒಂದು ಮುಕ್ತ ಮಾರುಕಟ್ಟೆ ಯೋಜನೆ ಅಡಿಯಲ್ಲಿ ಇದನ್ನು ಕೊಟ್ಟರೆ ಸಾಕಷ್ಟು ಅನುಕೂಲವಾಗುತ್ತೆ. ಈಗ ಅಕ್ಕಿ ದರ ಕೂಡ ಕಡಿಮೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ಉಳಿತಾಯ ಆಗುತ್ತೆ. ಇವೆಲ್ಲವನ್ನ ಒಂದಷ್ಟು ಲೆಕ್ಕಾಚಾರ ಹಾಕೊಂಡು ಸರ್ಕಾರ ಈ ರೀತಿಯಾದ ಒಂದು ನಿರ್ಧಾರ ಮಾಡಿರೋ ರೀತಿ ಕಂಡು ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದು ಘೋಷಣೆ ಕೂಡ ಆಗುತ್ತೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.